ಮಧ್ಯಪ್ರಾಚ್ಯ ಮಹಾಯುದ್ಧ ನಿಲ್ಲಿಸೋದಕ್ಕೆ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಶಾಂತಿ ಮಾತುಕತೆ ಮುರಿದು ಬಿತ್ತು. ಈಗಲೂ ಇರಾನ್ ಹಾಗೂ ಅಮೆರಿಕದ ನಡುವೆ ಉದ್ವಿಗ್ನತೆ ಕಂಟಿನ್ಯೂ ಆಗಿದೆ. ಹಾರ್ಮುಜ್ ಜಲಮಾರ್ಗದಲ್ಲಿ ನೀನಾ ನಾನಾ ಅಂತ ಅಮೆರಿಕ ಹಾಗೂ ಇರಾನ್ ನೌಕಾಪಡೆಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ಹೀಗಿರುವಾಗಲೇ ಮತ್ತೆ ಅಮೆರಿಕ ಇರಾನ್ ಮಧ್ಯೆ ಎರಡನೇ ಸುತ್ತಿನ ಮಧ್ಯಸ್ಥಿಕೆಯ ಮಾತುಕತೆಗೆ ವೇದಿಕೆ ರೆಡಿಯಾಗ್ತಾ ಇದೆ. ಅಮೆರಿಕದ ನೌಕಾಪಡೆಗಳು ಹಾರ್ಮುಜ್ ಜಲಮಾರ್ಗಕ್ಕೆ ಯಾವ ದೇಶದ ಹಡಗುಗಳನ್ನು ಹೋಗೋದಕ್ಕೆ ಬಿಡ್ತಾ ಇಲ್ಲ. ಒಮನ್ ಜಲಮಾರ್ಗದಿಂದ ಬರ್ತಾ ಇರುವಂತಹ ಹಡಗುಗಳನ್ನೆಲ್ಲ ತಡೆದು ನಿಲ್ಲಿಸಲಾಗಿದೆ. ಇದರಿಂದ ಕೆರಳಿರುವಂತಹ ಇರಾನ್ ನೌಕಾಪಡೆಗಳು ಅಮೆರಿಕ ನೌಕಾದಳಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ನಿಂದ ವಾಪಸ್ ಹೋಗಿದ್ರೆ ಹೊಡೆದು ಹಾಕ್ತೀವಿ ಅಂದರು. ಯಾವುದಕ್ಕೂ ಅಮೆರಿಕದ ನೌಕಾದಳ ಪಕ್ಕದಿದ್ದಾಗ ಅಮೆರಿಕದ ಯುದ್ಧ ನೌಕೆಯ ಮೇಲೆ ಡ್ರೋನ್ ಬಾಂಬ್ಗಳನ್ನು ಹಾಕಿ ನಾಶ ಮಾಡಿದ್ದಾರೆ. ಇನ್ನೊಂದು ಕಡೆ ಇರಾನ್ನ IRGC ಬೋಟ್ಗಳನ್ನು ಅಮೆರಿಕ ನಿರ್ನಾಮ ಮಾಡಿದೆ. ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ಫೇಲ್ ಆಗ್ತಿದ್ದಂತೆಯೇ ಅಮೆರಿಕದ ನೌಕಾಪಡೆಗಳು ಹಾರ್ಮುಜ್ ಬಾಗಿಲನ್ನು ಮುಚ್ಚಿವೆ. ಇರಾನ್ ಅವರು ಬಾಬ್ ಅಲ್ ಮಂದಾಬ್ ಜಲಮಾರ್ಗವನ್ನು ಕ್ಲೋಸ್ ಮಾಡಿದ್ದಾರೆ. ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದ್ದು ಜಗತ್ತಿನ 80ಕ್ಕೂ ಹೆಚ್ಚು ದೇಶಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗ್ತಾ ಇದೆ. ಆಹಾರದ ಕೊರತೆ, ಕೃಷಿ, ಕೈಗಾರಿಕೆ ಎಲ್ಲದಕ್ಕೂ ಹೊಡೆತ ಬೀಳ್ತಾ ಇದೆ. ಪೆಟ್ರೋಲ್, ಡೀಸೆಲ್, LPG ಸಮಸ್ಯೆ ಯಾವ ಮಟ್ಟಿಗೆ ಹೋಗಿದೆ ಅಂದರೆ ಪ್ರತಿದಿನ ಇದನ್ನು ನಾವು ನೋಡ್ತಾನೆ ಇದ್ದೀವಿ. ಹಾಗಾಗಿನೇ ಇರಾನ್ ಮತ್ತು ಅಮೆರಿಕದವರನ್ನ ಸರಿದಾರಿಗೆ ತರಬೇಕು, ಮತ್ತೆ ಮುಖಾಮುಖಿ ಕೂರಿಸಿ ಮಾತುಕತೆ ನಡೆಸಬೇಕು ಅಂತ ವಿಶ್ವದ ಅನೇಕ ದೇಶಗಳ ನಾಯಕರು ಒತ್ತಡ ಹೇರ್ತಾ ಇದ್ದಾರೆ. ಈಗ ಅಮೆರಿಕದವರು ಒಂದಷ್ಟು ಷರತ್ತುಗಳನ್ನು ಸಡಿಲಿಸ್ತೀವಿ ಅಂತಾನು ಒಪ್ಪಿಕೊಂಡು ಮಾತುಕತೆಗೆ ರೆಡಿಯಾಗಿದ್ದಾರೆ. ಹೀಗಾಗಿನೇ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ಎರಡನೇ ಸುತ್ತಿನ ಶಾಂತಿ ಮಾತುಕತೆಗೆ ವೇದಿಕೆಯೊಂದು ರೆಡಿಯಾಗ್ತಾ ಇದೆ. ಇಲ್ಲಿ ಏಪ್ರಿಲ್ 8ರಂದು ಘೋಷಿಸಿದ್ದ 2 ವಾರಗಳ ಕದನ ವಿರಾಮ ಇದೇ ಏಪ್ರಿಲ್ 21ಕ್ಕೆ ಅಂತ್ಯವಾಗಲಿದೆ. ಅಷ್ಟರಲ್ಲಿ ಇರಾನ್ ಮತ್ತು ಅಮೆರಿಕದ ಮಧ್ಯೆ ಸಂಧಾನ ಮಾಡಬೇಕು. ಅದು ಈಗ ಜಾಗತಿಕವಾಗಿ ಇರುವಂತಹ ಅತಿ ದೊಡ್ಡ ಸವಾಲು. ಹೀಗಂತ ಅಗ್ರ ದೇಶಗಳ ನಾಯಕರು ಸರ್ಕಸ್ ಶುರು ಮಾಡಿದ್ದಾರೆ. ಏಪ್ರಿಲ್ 16 ಗುರುವಾರ ಎರಡನೇ ಸುತ್ತಿನ ಮಾತುಕತೆಗೂ ಕೂಡ ಬಹುತೇಕ ಎಲ್ಲ ತೀರ್ಮಾನ ಆಗೋಗಿದೆ. ಎರಡೂ ಕಡೆಯವರು ಒಪ್ಪಿದ್ರೆ ಈ ಸಲ ಇಸ್ಲಾಮಾಬಾದನ್ನು ಬಿಟ್ಟು ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ಸಂಧಾನಕ್ಕೆ ವೇದಿಕೆ ರೆಡಿಯಾಗಿದೆ. ಈ ಎರಡನೇ ಸುತ್ತಿನ ಮಾತುಕತೆಯಲ್ಲಿ ಅಮೆರಿಕ ಪರಮಾಣು ಉತ್ಪಾದನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಬದಲು 20 ವರ್ಷ ನಿಲ್ಲಿಸೋದಕ್ಕೆ ಅಗ್ರಿಮೆಂಟ್ ಮಾಡಿಕೊಳ್ಬೇಕು ಅನ್ನುವಂತಹ ಷರತ್ತನ್ನು ಹಾಕ್ತಾ ಇದೆ. ಹಾರ್ಮುಜ್ ಜಲಮಾರ್ಗಕ್ಕೆ ತೆರಿಗೆ ಹಾಕಬಾರದು ಅಂತಾನು ಅಮೆರಿಕ ಷರತ್ತು ಸಡಿಲಿಸಿದೆ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಹಾರ್ಮುಜ್ ಸಂಚಾರ ಎಲ್ರಿಗೂ ಕೂಡ ಮುಕ್ತವಾಗಬೇಕು ಅಂತಾನು ಕೂಡ ಅಮೆರಿಕ ಷರತ್ತನ್ನು ಹಾಕ್ತಾ ಇದೆ. ಯಾಕಂದರೆ ಅಮೆರಿಕ ಸೇರಿದಂತೆ ನಾನಾ ರಾಷ್ಟ್ರಗಳಿಗೆ ಹೋಗ್ತಾ ಇರುವಂತಹ ಹಡಗುಗಳನ್ನು ತಡೆ ಹಿಡಿಯಲಾಗ್ತದೆ. ಈ ಷರತ್ತುಗಳಿಗೆ ಒಪ್ಪಿದ್ರೆ ಅಮೆರಿಕ ಮಾತುಕತೆಗೆ ರೆಡಿ ಅಂತಾನು ಟ್ರಂಪ್ ನಿಯೋಗ ಸೂಚನೆಯನ್ನು ಕೊಟ್ಟಿದೆ. ಆದರೆ ಪರಮಾಣು ನೀತಿ ನಿರ್ಧಾರ ಬದಲಿಸೋದಕ್ಕೆ ಇರಾನ್ ನಿರಾಕರಿಸ್ತಾ ಇದೆ. ಹೀಗಾಗಿ ಚೀನಾ ಮೂಲಕ ಇರಾನ್ ಮನವೊಲಿಕೆಗೆ ಪ್ರಯತ್ನಗಳನ್ನು ಅನೇಕ ರಾಷ್ಟ್ರಗಳು ಈಗ ಮುಂದುವರಿಸ್ತಾ ಇದ್ದಾರೆ. ಇದರ ನಡುವೆ ಅಮೆರಿಕ ವಿರುದ್ಧ ಇರಾನ್ ಇಷ್ಟು ತೀವ್ರತರದ ಯುದ್ಧ ನಡೆಸ್ತಾ ಇರೋದಕ್ಕೆ ಕಾರಣ ಚೀನಾ ಕೊಡ್ತಿರುವಂತಹ ಬೆಂಬಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಹೀಗಾಗಿನೇ ಚೀನಾ ಮೂಲಕವೇ ಇರಾನ್ ಮನವೊಲಿಸುವುದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಎಮಿರೇಟ್ಸ್ನ ಪ್ರಿನ್ಸ್ ಶೇಖ್ ಖಾಲಿದ್ ಮೊಹಮ್ಮದ್ ಇವತ್ತು ಚೀನಾಗೆ ಭೇಟಿ ನೀಡಿದರು. ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆಗೂ ಕೂಡ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಇದರ ನಡುವೆ ಚೀನಾಗೆ ಸ್ಪೇನ್ ದೇಶದ ಪ್ರಧಾನಮಂತ್ರಿ ಪೆಡ್ರೋ ಸ್ಯಾಂಚೆಜ್ ಭೇಟಿ ಕೊಟ್ಟಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆಗೆ ಚೀನಾ ಮತ್ತು ಸ್ಪೇನ್ ದೇಶಗಳ ನಡುವಿನ ವ್ಯಾಪಾರ ಒಡಂಬಡಿಕೆಗಳಿಗೆ ಸಹಿ ಹಾಕುವುದರ ಜೊತೆಗೆ ಇರಾನ್ ಮತ್ತು ಅಮೆರಿಕದ ಮಧ್ಯೆ ಎರಡನೇ ಸುತ್ತಿನ ಮಾತುಕತೆ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಹೇಗಾದರೂ ಮಾಡಿ ಇರಾನ್ ಅವರನ್ನು ಮನವೊಲಿಕೆ ಮಾಡಿ ಅಂತಾನು ಮನವಿ ಮಾಡಲಾಗಿದೆ. ಅದಕ್ಕೆ ಚೀನಾ ಕೂಡ ಓಕೆ ಅಂತ ಹೇಳಿದ್ದು ಇರಾನ್ ಜೊತೆಗೆ ಮಾತುಕತೆ ಮಾಡೋದಕ್ಕೆ ಅದು ಮುಂದಾಗ್ತಾ ಇದೆ. ಇರಾನ್ ಒಪ್ಪಿದ್ರೆ ಗುರುವಾರ ಜಿನೆವಾದಲ್ಲಿ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ನಡೆಯಲಿದೆ. ಈ ಎರಡನೇ ಸುತ್ತಿನ ಸಂಧಾನ ಸಭೆಗೂ ಒಂದ್ ಕಡೆ ವೇದಿಕೆ ರೆಡಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಟ್ರಂಪ್ ಮತ್ತೆ ಹುಚ್ಚಾಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಷರತ್ತುಗಳನ್ನು ಇರಾನ್ ಒಪ್ಪಲ್ಲ ಅಂತ ಹೇಳಿದ್ರೆ ಮತ್ತೆ ಭೀಕರ ದಾಳಿಯನ್ನ ಟ್ರಂಪ್ ಮಾಡಿಸ್ತಾರೆ. ಈ ಸಲ ಅಮೆರಿಕದ ಜೊತೆಗೆ ಎಲ್ಲ ದೇಶದವರು ಕೈ ಜೋಡಿಸಬೇಕು ಅಂತ ಅಮೆರಿಕದ ಅಧ್ಯಕ್ಷ ಕೇಳ್ಕೊಂಡಿದ್ದಾರೆ. ಆದರೆ ಯಾವ ದೇಶವೂ ಕೂಡ ಟ್ರಂಪ್ ಅವರ ಈ ಹುಚ್ಚಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ. ಇಲ್ಲಿ ಬೇರೆ ಬೇರೆ ದೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಟ್ರಂಪ್ಗೆ ಜಾಗತಿಕ ಮುಖಭಂಗ ಆಗ್ತಾ ಇರುವಂತಹ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಇಟಲಿಯವರು ಯುದ್ಧಕ್ಕೆ ಬೆಂಬಲಿಸ್ತಾರೆ, ಯುದ್ಧಕ್ಕೂ ಇಟಲಿಗೂ ದೂರ ಅಂತ ಇಟಲಿಯ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ. ಇಲ್ಲಿ ಯುನೈಟೆಡ್ ಕಿಂಗ್ಡಮ್ನವರು ಹಾರ್ಮುಜ್ಗೆ ಯುದ್ಧ ನೌಕೆ ಕಳಿಸೋದಕ್ಕೆ ಒಪ್ಪಿದ್ದಾರೆ ಅಂತ
ಹೇಳ್ತಿದ್ದಾರೆ. ಆದರೆ UK ಪ್ರಧಾನಿ ಸ್ಟಾರ್ಮರ್ ಮಿಲಿಟರಿ ಕಾರ್ಯಾಚರಣೆಗೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ಟ್ರಂಪ್ ಇಟಲಿಯವ್ರಿಗೆ ಯುದ್ಧಕ್ಕೆ ಬೆಂಬಲಿಸ್ತಾರೆ ಅಂತ ಹೇಳಿದ್ರು, ಇಟಲಿಯವರು ನಮಗೂ ಯುದ್ಧಕ್ಕೂ ದೂರ ಅಂತ ಹೇಳಿದ್ದಾರೆ. ಹೀಗೆ ಒಂದೊಂದು ದೇಶಗಳು ಕೂಡ ಒಂದೊಂದು ರೀತಿಯಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಸ್ಪೇನ್ ಅವರು ಕೈ ಜೋಡಿಸಬೇಕು ಅಂತ ಹೇಳಿದ್ರು, ಆದರೆ ಸ್ಪೇನ್ ಅವರು ಯುದ್ಧಕ್ಕೆ ಬರಲ್ಲ ಅಂತ ಹೇಳಿದ್ರು. ಸುಳ್ಳು ಹೇಳಿಕೆಯನ್ನು ಹರಡಿಸಬೇಡಿ ಅಂತ ಟ್ರಂಪ್ಗೆ ಅವರು ಚಾಟಿಸಿದ್ದಾರೆ. ಇನ್ನು ಟ್ರಂಪ್ ಅವರು ಇರಾನ್ ಜಲಬಾಂಬ್ ತೆಗೆಸೋದಕ್ಕೆ ಜಪಾನ್ ನಮಗೆ ನೌಕೆಯನ್ನು ಕಳಿಸಬೇಕು ಅಂತ ಹೇಳ್ತಾರೆ. ಆದರೆ ಜಪಾನ್ನವರು ಮೈನ್ ಸ್ವೀಪಿಂಗ್ ಹಡಗು ಜಪಾನ್ಗಷ್ಟೇ ಸೀಮಿತ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆ ಯಾರೂ ಕೂಡ ಇಲ್ಲಿ ಜೊತೆಗೆ ನಿಲ್ತಾ ಇಲ್ಲ. ಟ್ರಂಪ್ ಚೀನಾದವರು ಇರಾನ್ಗೆ ಬೆಂಬಲಿಸ್ತಾನೆ ಇದ್ರೆ 50% ಸುಂಕ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು. ಆದರೆ ಚೀನಾದವರು ಅಮೆರಿಕದ ಮಾತಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಹೀಗೆ ಒಬ್ಬರಾದ ಮೇಲೊಬ್ಬರು ದೂರ ಸರಿತಾರೆ. ಟ್ರಂಪ್ ಯುದ್ಧೋನ್ಮಾದವನ್ನು ಯಾವ ದೇಶಗಳು ಕೂಡ ಬೆಂಬಲಿಸ್ತಾ ಇಲ್ಲ. ಆದರೂ ಮತ್ತೆ ಎರಡನೇ ಸುತ್ತಿನ ಮಾತುಕತೆಗೆ ಅಮೆರಿಕ ರೆಡಿ ಆಗ್ತಾ ಇದೆ. ಈಗ ಇರಾನ್ ಏನು ಮಾಡುತ್ತೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ.